ಭೈರವೇಶ್ವರ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಅಂಜನೇ ಚಿತ್ರಮಂದಿರದ ಮುಂಭಾಗ, ಚಿಂತಾಮಣಿ. ನಮ್ಮಲ್ಲಿ ಪ್ಯೂರ್ ರೇಷ್ಮೆ ಸೀರೆಗಳು, ಹ್ಯಾಂಡ್ಲೂಮ್ಸ್, ರಿಸೆಪ್ಷನ್ ಪ್ಯೂರ್ ಸಿಲ್ಕ್ ಸೀರೆಗಳು, ಕಾಟನ್ ಸೀರೆಗಳು ಹಾಗೂ ಯುಗಾದಿ ಹಾಗೂ ಶ್ರೀರಾಮನವಮಿ ಹಬ್ಬದ ಅಂಗವಾಗಿ ನಮ್ಮಲ್ಲಿ ಕೊಳ್ಳುವ ಎಲ್ಲ ರೀತಿಯ ಸೀರೆಗಳಿಗೆ 30% ಡಿಸ್ಕೌಂಟ್ ಆಫರ್ ನೀಡಲಾಗುವುದು. ಕಾಟನ್ ಸೀರೆಗಳಿಗೆ 40%, ಸಿಲ್ಕ್ ಮಿಕ್ಸ್ ಸ್ಯಾರೀಸ್ಗಳಿಗೆ 40% ಡಿಸ್ಕೌಂಟ್, ಡೂಪಿಯನ್ ಸಿಲ್ಕ್ ಸ್ಯಾರೀಸ್ಗೆ 30% ಡಿಸ್ಕೌಂಟ್ ಆಫರ್ ನೀಡಲಾಗುವುದು. ವಿವರಗಳಿಗೆ ಹರೀಶ್ ರವರ ಮೊಬೈಲ್ ನಂಬರ್ 9739303607ಗೆ ಸಂಪರ್ಕಿಸಬಹುದು. ಇದೀಗ ಮುಖ್ಯಾಂಶಗಳು. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ದೇಶಕ್ಕೆ 462ನೇ ಹಾಗೂ ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದ ಚಿಂತಾಮಣಿಯ ಡಾಕ್ಟರ್ ವರುಣ್ ಗೌಡರನ್ನು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ತಮ್ಮ ಅಂಜನಿ ನಿವಾಸದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದರು. ಚಿಂತಾಮಣಿ ತಾಲೂಕು ಕೈವಾರ ವರ ಪೊಲೀಸ್ ಠಾಣೆಯಲ್ಲಿ ಎಎಸ್ಐ ಆಗಿ ಕೆಲಸ ನಿರ್ವಹಣೆ ಮಾಡುತ್ತಿರುವ ಪ್ರಕಾಶ್ ರವರ ಮಗ ಡಾಕ್ಟರ್ ವರುಣ್ ಗೌಡರವರು ಕೇಂದ್ರ ಲೋಕ ಸೇವಾ ಆಯೋಗ ನಡೆಸಿದ ಪರೀಕ್ಷೆಯಲ್ಲಿ ದೇಶಕ್ಕೆ 462ನೇ ಹಾಗೂ ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದು ರಾಜ್ಯ, ಜಿಲ್ಲೆ ಹಾಗೂ ಚಿಂತಾಮಣಿ ತಾಲೂಕಿಗೆ ಕೀರ್ತಿಯನ್ನು ತಂದಿರುವ ಡಾಕ್ಟರ್ ವರುಣ್ ಗೌಡ ಹಾಗೂ ಇವರ ತಂದೆ ತಾಯಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ತಮ್ಮ ಅಂಜನಿ ನಿವಾಸದಲ್ಲಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ಪಾಲ ತಾಂಬೂಲ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ವೇಳೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ, ಎಎಸ್ಐ ಪ್ರಕಾಶ್ ಹಾಗೂ ಪ್ರೇಮ ದಂಪತಿಯ ಪುತ್ರನಾಗಿರುವ ಡಾಕ್ಟರ್ ವರುಣ್ ರವರ ಈ ಸಾಧನೆ ಕೇವಲ ಕುಟುಂಬಕ್ಕೆ ಮಾತ್ರವಲ್ಲದೆ ಇಡೀ ಚಿಂತಾಮಣಿ ತಾಲೂಕು ಹಾಗೂ ರಾಜ್ಯಕ್ಕೆ ಕೀರ್ತಿ ತಂದಿದೆ. ಶ್ಲಾಘಿಸಿದ ಅವರು, ಸಾಮಾನ್ಯ ಕುಟುಂಬದಿಂದ ಬಂದ ಪ್ರತಿಭೆಗಳು ಇಂತಹ ಉನ್ನತ ಶಿಖರವನ್ನು ಏರುವುದು ಇಂದಿನ ಯುವ ಪೀಳಿಗೆಗೆ ದೊಡ್ಡ ಮಾದರಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮುರಳೀಧರ್, ನಗರ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್, ಸದಸ್ಯರಾದ ಸುರೇಶ್, ವೆಸ್ಟ್ ವಿಎಸ್ಎಸ್ಎನ್ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ, ರಮೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಚಿಂತಾಮಣಿಯ ಅತಿದೊಡ್ಡ ಎಲೆಕ್ಟ್ರಾನಿಕ್ಸ್ ರಿಟೇಲರ್ ರಿಲಯನ್ಸ್ ಡಿಜಿಟಲ್ ಈಗ ಬೆಂಗಳೂರು ರೋಡ್ ಕೆಎಸ್ಆರ್ಟಿಸಿ ಬಸ್ ಡಿಪೋ ಹತ್ರ ತೆರೆಯಲಾಗಿದೆ. ಇಲ್ಲಿ ಟಿವಿ, ಫ್ರಿಡ್ಜ್, ಮೊಬೈಲ್, ವಾಷಿಂಗ್ ಮಿಷಿನ್, ಎಸಿ ಮತ್ತು ಇನ್ನಿತರ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಗಳು ಬಹಳ ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ. ಹಾಗೂ ಪ್ರಮುಖ ಬ್ಯಾಂಕ್ ಕಾರ್ಡ್ಗಳ ಮೇಲೆ 26,000ವರೆಗಿನ ತ್ವರಿತ ರಿಯಾಯಿತಿ ಪ್ಲಸ್ 7,200ವರೆಗಿನ ಖಚಿತ ಉಡುಗೊರೆಗಳನ್ನು ಆನಂದಿಸಿ. ಸುಲಭ EMIಗಳು, ಉಚಿತ ಡೆಲಿವರಿ ಮತ್ತು ವೇಗದ ಇನ್ಸ್ಟಾಲೇಷನ್, 14 ದಿನಗಳ ಸುಲಭ ರಿಟರ್ನ್ಸ್ ಮತ್ತು ಇನ್ನೂ ಹೆಚ್ಚಿನವುಗಳೊಂದಿಗೆ ಅಪ್ ಟು 20K ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಆಫರ್ಸ್ ಆನ್ ಕ್ರೆಡಿಟ್ ಕಾರ್ಡ್ಸ್. ಬೈ ಪ್ರಾಡಕ್ಟ್ಸ್ ವರ್ತ್ 5,099 ಆರ್ ಮೋರ್ ಅಂಡ್ ರಿಸೀವ್ ಎ ಫ್ರೀ ಗಿಫ್ಟ್ ವರ್ತ್ ಅಪ್ ಟು 7,099. Refrigerators, washing machines, air fryers, sound bars and iron box are free. Air conditioners 1 EMI off in paper finance. ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಹಿಂದೆ ರಿಲಯನ್ಸ್ ಡಿಜಿಟಲ್ಗೆ ಭೇಟಿ ನೀಡಿ. ಚಿಂತಾಮಣಿ ಬೆಂಗಳೂರು ರಸ್ತೆ. ವಿವರಗಳಿಗೆ 8928952716ಗೆ ಸಂಪರ್ಕಿಸಬಹುದು. ನಮ್ಮ ಚಿಂತಾಮಣಿಯ ಶಾಸಕರು ಸುಧಾಕರ್ ಸರ್ ಅವರು ರಿಸಲ್ಟ್ ಬಂದಿದ್ದೀರ ನಾನು ಕಾಲ್ ಮಾಡಿದ್ರು. ಅಧಿವೇಶನ ಇರೋದ್ರಿಂದ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಅವ್ರಿಗೆ ಕರೆಸಿ ನನಗೂ ಅವರು ನಮ್ಮ ಕುಟುಂಬಕ್ಕೂ ಸನ್ಮಾನ ಮಾಡಿರೋದ್ರಿಂದ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಇಲ್ಲಿ ನಡೆದಿರೋ ಎಲ್ಲ ಹಿರಿಯರು, ಮುರಳೀಧರ್ ಸರ್ ಆಗಿರ್ಬೋದು, ಶಿವರಾಜ್ ಸರ್ ಆಗಿರ್ಬೋದು, ಅವರೆಲ್ಲರಿಗೂ ನನ್ನ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. UPSCಯಲ್ಲಿ ನಾನು 462ನೇ ರ್ಯಾಂಕ್ ಪಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಮೇಯ್ನ್ ಕಾರಣ ಏನಂದರೆ ನಮ್ಮ ಫ್ಯಾಮಿಲಿಯವರು. ನಮ್ಮಪ್ಪ ಪೊಲೀಸ್ ಕಾನ್ಸ್ಟೇಬಲ್ ಆದರೂ, ನಮ್ಮಮ್ಮ
PUC ಅಷ್ಟೇ ಓದಿದ್ರು ಅವರು ಫಸ್ಟಿಂದ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಅದಕ್ಕೋಸ್ಕರ ನನ್ನ ಡಾಕ್ಟ್ರ್ ಮಾಡಿದರು. ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ನನ್ನ ಫ್ರೀ ಸೀಟ್ ಸಿಕ್ತು. ಆ್ಯಕ್ಚುಲಿ ನಾನು ಅದಕ್ಕೂ ನಮ್ಮ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳಬೇಕು. ಯಾಕಂದರೆ ನಾನು ಓದಿರೋದು ನನ್ನ ಫೀಸ್ ಎಲ್ಲ 1 ಲಕ್ಷ ಕೂಡ ಇಲ್ಲ, 5 ವರ್ಷ ಸೇರಿ. ಇದು ಎಷ್ಟೊಂದು ಜನ ಕೋಟಿ ಕಟ್ ಮಾಡ್ತಾರೆ, ಇನ್ನು 1 ಲಕ್ಷನೂ ಇಲ್ಲ. ಅದರಿಂದ ನಾನು ಕರ್ನಾಟಕ ಸರ್ಕಾರಕ್ಕೂ ನಾನು ಕೃತಜ್ಞತೆ ಆಗಿದೆ. ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಂದರೆ, ಈಗ ನಾವು ಒಂದು 10 ಲಕ್ಷ 20 ಲಕ್ಷ ಕಟ್ಟಿ ಓದಿದ್ರೆ ಅದನ್ನ ಸಾಲ ತೀರಿಸ್ಬೇಕನ್ನೋ ನಮ್ಮ ತಲೆಯಲ್ಲಿರುತ್ತೆ. ಸೊ ಅವಾಗ ನಾವು ಬೇರೆ ಏನು ಮುಂದೆ ಆಲೋಚನೆ ಮಾಡೋಕ್ಕಾಗಲ್ಲ, ದುಡಿಯೋಕ್ಕೆ ಹೋಗ್ತೀವಿ. ಸೊ ಈ ಒಂದು ಏನಾದರೂ ನಮ್ಮ ರಾಜ್ಯದಲ್ಲಿ ಈ ಥರ ಅವಕಾಶ ಕೊಟ್ಟಿರೋದು, ಈ ಥರ ಅವಕಾಶ ನೀವು ಬೇರೆ ರಾಜ್ಯಗಳಲ್ಲಿ ನೋಡಿದ್ರೆ ಇಲ್ಲ. ಎಸ್ಪೆಷಲಿ ನಮ್ಮ ನಾರ್ತ್ ಇಂಡಿಯಲ್ಲಿ ನೋಡಿದ್ರೆ ಇಷ್ಟು ಗೌರ್ಮೆಂಟ್ ಕಾಲೇಜ್ ಇಲ್ಲ ಮತ್ತು ಇಷ್ಟು ಎಜುಕೇಷನ್ ಫೆಸಿಲಿಟೀಸ್ ಇಲ್ಲ. ಸೊ ನಮ್ಮ ರಾಜ್ಯದಲ್ಲಿ ನಾವು ಹುಟ್ಟಿರೋದೇ ಒಂದು ಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಮ್ಗೆ ಯಾವತ್ತು ಕನಸು ಜಾಸ್ತಿ ಇರಬೇಕು, ಒಂದೇ ಥರ ನಾವು ಸೆಟ್ಲ್ ಆಗಬಾರ್ದು. ನಾನು ಡಾಕ್ಟ್ರ್ ಆಯಿತು ನಂತರ ನನ್ನ ಅಪ್ಪ ಅಮ್ಮಗೆ ಹೇಳಿದೆ ನಾನು UPSC ಮಾಡ್ತೀನಂತ. ಸೊ ಅವ್ರು ಸಹಕಾರ ಮಾಡ್ತಾರೆ. ಈಗ ಅದೇ ಥರ ನಾನು UPSC ಪಾಸ್ ಮಾಡಿ IPS ಆಗಿದ್ದೀನಿ. ನಮ್ಮ ಜಿಲ್ಲೆ ನಮ್ಮ ತಾಲೂಕಲ್ಲಿ ಏನಿದೆ ತುಂಬ ಎಜುಕೇಷನ್ಗೆ ನಮ್ಮ ಚಿಂತಾಮಣಿ ಜಿಲ್ಲೆ ಯಾವತ್ತು ಫೇಮಸ್. ಯಾವತ್ತು ನೀವು ನಮ್ಮ ಜಿಲ್ಲೆ ಟಾಪರ್ಸ್ ನೋಡಿದ್ರೆ ಯಾವತ್ತು ಚಿಂತಾಮಣಿಯವರೇ ಇರ್ತಾರೆ. ನಾನಿದ್ದಾಗ ನಾನು ಡಿಸ್ಟ್ರಿಕ್ಟ್ ಸೆಕೆಂಡ್ ಬಂದಿದ್ದೆ 10ರಲ್ಲಿ. ಸೊ ಯಾವಾಗೂ ನಾವೇ ಇರ್ತೀವಿ. ಸೊ ಇಂಥ ಎಜುಕೇಷನ್ ಇರೋ ಸಿಟಿಯಲ್ಲಿ ಹುಟ್ಟಿ ನಾವು ಮುಂದೆ ಜಾಸ್ತಿ ಹೆಚ್ಚು ಕನಸು ಕಾಣಬೇಕು. ತುಂಬ ಜನ ಡಾಕ್ಟರ್ಸ್ ಆಗಬೇಕು, ದೊಡ್ಡ ಇಂಜಿನಿಯರಿಂಗ್ ಕಾಲೇಜಲ್ಲಿ ಜಾಬ್ ಮಾಡಬೇಕು. ಹಂಗೆ ಸರ್ ಹೇಳ್ದಂಗೆ ನಿನ್ನೆ ನಮ್ಮ ಫ್ರೆಂಡ್ ಒಬ್ಬರು ತೌಸಿಫುಲ್ಲಾ ಖಾನ್ ಅಂತ, ಅವ್ರು 700 ರ್ಯಾಂಕ್ ಬಂದಿದ್ದಾರೆ, ಕೋಲಾರವರು. ಸರ್ ಹೇಳ್ದಂಗೆ ಅವರು CSIR ಗೌರ್ಮೆಂಟ್ ಜಾಬ್ ಇದು, ಹೈದರಾಬಾದಲ್ಲಿ ಕೆಲಸ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದು. CSIR ಜಾಬ್ ಮಾಡಿಕೊಂಡು ಅವ್ರು ಕ್ಲಿಯರ್ ಮಾಡಿದ್ದಾರೆ. ಸೊ ಅದೇ ಥರ ನಮ್ಗೆ ಯಾವ ಜಾಬ್ ಸಿಗುತ್ತೆ, ಯಾವ ಅವಕಾಶ ಸಿಗುತ್ತೋ ಫಸ್ಟ್ ನಾವು ಹೋಗಬೇಕು. ಇನ್ನೊಬ್ಬರು ಸಾಗರ್ ಅಂತ, ಅವರು PSI ಆಗಿದ್ರು, ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸಲ್ಲಿ PSI ಆಗಿದ್ರು. ಸೊ ಅವ್ರು PSI ಆಗಿ ಹೋಗಿದ್ದಾರೆ, ನಂತರ ಕ್ಲಿಯರ್ ಮಾಡಿದ್ದಾರೆ. ಸೊ ನಮ್ಗೆ ಯುವಕರಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಗೆ ಯಾವ ಆಪರ್ಚುನಿಟಿ ಸಿಗುತ್ತೋ ಅದಕ್ಕೆ ಹೋಗಿ ಫಸ್ಟಲ್ಲಿ ಸೆಟ್ಲ್ ಆಗಿ ನಂತರ ನೀವು ಮುಂದೆ ಇನ್ನೊಂದು ಪ್ರಯತ್ನ ಮಾಡಿ ಸಕ್ಸಸ್ ಆಗುತ್ತೆ. ಅದ್ರ ಬದಲು ಟೈಮ್ ವೇಸ್ಟ್ ಮಾಡಬೇಡಿ. ಸರ್ ಹೇಳಿದಂಗೆ ಟೈಮ್ ವೇಸ್ಟ್ ಮಾಡಬೇಡಿ. ಇಷ್ಟೆಲ್ಲ ಎಲ್ಲರೂ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತದೆ. ನಮ್ಮ ಜಿಲ್ಲೆ ನಮ್ಮ ತಾಲೂಕನ್ನು ಹೇಳ್ಕೊಳಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಪ್ರಯತ್ನದಲ್ಲಿ ಯಶಸ್ಸು ಸಿಕ್ಕಿದೆ. ನಾನು ಈ ಸಂದರ್ಭದಲ್ಲಿ ಡಾಕ್ಟರ್ ವರುಣ್ ಗೌಡ ಅವರಿಗೆ ನನ್ನ ಹೃದಯಪೂರ್ವಕವಾದಂಥ ಮತ್ತು ಕ್ಷೇತ್ರ ಮತ್ತು ಜಿಲ್ಲೆಯ ರಾಜ್ಯದ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆ ವಿಚಾರದಲ್ಲಿ ಅವರ ಪೋಷಕರು, ಅವ್ರ ತಂದೆಯವರು ಪ್ರಕಾಶ್ ಅವರು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮಾಡ್ತಾ ಇದ್ದವರು, ಅವರು ಮತ್ತು ಅವರ ತಾಯಿಯವರು ನೀವೇನು ಓದಿದ್ರಮ್ಮ? ನೀವೇನು ಓದಿರೋದು? ಈಗ ಅವರ ಪೋಷಕರಿಬ್ಬರು ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಸಾಮಾನ್ಯವಾಗಿ ವೈದ್ಯಕೀಯ ಶಿಕ್ಷಣ ಆದಮೇಲೆ ಸಾಕು ಬಿಡಪ್ಪ, ಇನ್ನೇನೋ ಯಾಕೆ ಸುಮ್ಮನೆ ಓದು ಇದು ಮಾಡ್ತೀಯ, ಈಗ ಅಲ್ಲೇ ಪೋಸ್ಟ್ ಗ್ರಾಜುಯೇಷನ್ ಮಾಡು, ಇನ್ನೊಂದು ಮಾಡು ಅಂತ ಕೇಳ್ತಾರೆ. ಆದರೆ ಈಗ ಮಗನಿಗೆ UPSC ಓದಬೇಕು ಅಂತಕ್ಕಂಥ ಹಂಬಲ ಯಾವತ್ತಿಂದ ಇತ್ತು ಗೊತ್ತಿಲ್ಲ. ಯಾವಾಗ ಈ ಒಂದು ಆಲೋಚನೆ ಬಂತು ಅನ್ನೋದು ಅವರೇ ಹೇಳಬೇಕಾಗುತ್ತೆ. ಪೊಲೀಸ್ ಆಗಿದ್ದು, ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ಪೊಲೀಸ್ ಕ್ವಾರ್ಟರ್ಸ್ ಸಣ್ಣ ವಯಸ್ಸಿನಲ್ಲೇ ಅವರ ತಂದೆಯವರು ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಸೇರಿದಂಥ ಸಮಯದಿಂದ ಆ ಇಲಾಖೆ ಬಗ್ಗೆ ಒಂದು ರೀತಿಯಾದಂಥ ಆಕರ್ಷಿತರಾಗಿ ನಾನು ಒಬ್ಬ ಒಳ್ಳೆಯ ಉನ್ನತ ಮಟ್ಟದ ಅಧಿಕಾರಿ ಆಗಬೇಕು ಅಂತಕ್ಕಂಥ ಆಲೋಚನೆ ಅವರಲ್ಲಿ ಬಂದು ಇವತ್ತು ಅದನ್ನು ಅವರು ಯಶಸ್ವಿಯಾಗಿ 462ನೇ ರ್ಯಾಂಕ್. ಈಗ ನಮಗೆ ಅಧಿಕಾರಿಗಳು ಹೇಳ್ತಾ ಇದ್ರು, ರಾಜ್ಯದ ಒಂದು ಕೇಡರ್ ಅಂದರೆ ನಿಮಗೆ ಗೊತ್ತಿದೆ, ಆಲ್ ಇಂಡಿಯಾ ಕೇಡರಲ್ಲಿ ರಾಜ್ಯದ ಕೇಡರು ಸಿಗುವಂಥದ್ದು ಅಷ್ಟು ಸುಲಭ ಇಲ್ಲ. ಈಗ ಅವರ ಮೇಲೆ ಇರ್ತಕ್ಕಂಥ ಅವರು ಯಾವ ರೀತಿ ಆಯ್ಕೆಗಳನ್ನು ಮಾಡ್ತಿರ್ತಾರೆ ಅದರ ಆಧಾರದ ಮೇಲೆ ಅವರಿಗೆ ಪೊಲೀಸು ಕೇಡರು ಸಿಗೋದು. IPS ಕರ್ನಾಟಕ ಕೇಡರು. ಈಗ IPS ಅಂತೂ ಗ್ಯಾರಂಟಿ ಅಂತ ಕಾಣ್ತದೆ, IPS ಅಂತೂ ಗ್ಯಾರಂಟಿ ಸಿಗುತ್ತೆ. ಆದರೆ ಕೇಡರು ಯಾವ ರಾಜ್ಯ ಅಂತಕ್ಕಂಥದ್ದು ಅವರಿಗೆ ಆಗುವಂಥದ್ದಕ್ಕೆ ಅವರ ಮೇಲೆ ರ್ಯಾಂಕ್ ಪಡೆದಿರ್ತಕ್ಕಂಥವರು ಏನು ಆಯ್ಕೆಗಳನ್ನು ಮಾಡ್ತಾರೆ ಅನ್ನೋದ್ರ ಮೇಲೆ ಅವಲಂಬಿತವಾಗಿರ್ತದೆ. ಆದರೆ ಬಹುತೇಕ ರಾಜ್ಯ ಸಿಗ್ಬೋದು ಅಂತಕ್ಕಂಥ ವಿಶ್ವಾಸವನ್ನು ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ದಾರೆ. UPSCಯ ಫಲಿತಾಂಶದಲ್ಲಿ ನಮಗೆಲ್ಲರಿಗೂ ಬಹಳ ಸಂತೋಷವಾದಂಥ ಫಲಿತಾಂಶ ಬಂದಿದೆ. ರಾಜ್ಯದಲ್ಲಿ ಸುಮಾರು 21-22 ಜನ ಈಗ ವಿವಿಧ ಮಟ್ಟಗಳಲ್ಲಿ ಅವರು ರ್ಯಾಂಕ್ಗಳನ್ನು
ಪಡಿತಕ್ಕಂಥದ್ದಾಗಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಅವಿಭಜಿತ ಜಿಲ್ಲೆಯಿಂದ ಐದು ಜನ ಮಧು ಅಂತ ಯಾರು ಕೋಲಾರ. ಸುಮಾರು ಈಗ ನಮ್ಮ ಜಿಲ್ಲೆಯಲ್ಲೇ 5 ಜನ ಅಂಥೇಳಿ ಈಗ ಗೊತ್ತಿದೆ. ಈಗ ಭಾಳಷ್ಟು ಜನ ಸಣ್ಣ ವಯಸ್ಸಿನಲ್ಲೇ ಈ ರೀತಿ ನಾವು UPSC ಪರೀಕ್ಷೆ ಬರೀಬೇಕು, IFS ಆಗಬೇಕು, IAS ಆಗಬೇಕು, IPS ಆಗಬೇಕು, IRS ಆಗಬೇಕು, ಈ ಥರ ನಾನಾ ಕನಸುಗಳನ್ನು ಹೊತ್ಕೊಳ್ತಾರೆ. ಕೆಲವರು ಬರೀ ಒಂದು ಪದವಿ ಕೋರ್ಸ್ BA ಅಥವಾ BSc ಇದನ್ನು ಮಾಡಿಕೊಂಡು ಸಿವಿಲ್ ಸರ್ವಿಸಸ್ಗೆ ಭಾಳ ಮುಂಚೆ PUC ಇಂದಲೇ ತಯಾರಿ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಇನ್ನು ಕೆಲವರು ವೈದ್ಯರಾಗಿ ಅಥವಾ ಇಂಜಿನಿಯರ್ಗಳಾಗಿ ನಂತರ ಅವರು UPSC ಪರೀಕ್ಷೆಗಳನ್ನು ಬರೆಯುವಂಥ ಪ್ರಯತ್ನ ಮಾಡ್ತಾರೆ. ಅಷ್ಟು ಸುಲಭದ ಕೆಲಸ ಅಲ್ಲ ಇದು. ಪ್ರಿಲಿಮಿನರಿ ಎಕ್ಸಾಮ್ ಪಾಸ್ ಆಗಬೇಕು, ಆಮೇಲೆ ಪ್ರಿಲಿಮಿನರಿ ಎಕ್ಸಾಮ್ ಆದಮೇಲೆ ಮೇನ್ಸ್ ಆದಮೇಲೆ ಮತ್ತೆ ಇಂಟರ್ವ್ಯೂ. ಭಾಳಷ್ಟು ಜನ ಪ್ರಿಲಿಮಿನರಿ ಪಾಸ್ ಆಗ್ತಾರೆ, ಮೇನ್ಸಲ್ಲಿ ಪಾಸ್ ಆಗಲ್ಲ. ಸುಮಾರು 4, 5, 6 ಬಾರಿ ಪರೀಕ್ಷೆಗಳನ್ನು ಬರೀತಾರೆ. ರಾತ್ರಿ ಹಗಲು ಓದ್ತಾರೆ. ಸುಮಾರು ಏನು ದಿನಕ್ಕೆ 14, 15 ಇನ್ನ ಎಷ್ಟು ಗಂಟೆ ಅಂತ ಅವರೇ ಹೇಳಬೇಕು. ವರುಣ್ ವರುಣ್ ಅವರು 8 ಗಂಟೆ ಮಾತ್ರ 8-9 ಗಂಟೆ ಓದಿದಾರಂತೆ. ಅದೃಷ್ಟ ಅವ್ರಿಗೆ. ಈಗ 3ನೇ ಅಟೆಂಪ್ಟು. ಇದರಲ್ಲಿ ಅದೃಷ್ಟನೂ ಭಾಳ ಮುಖ್ಯ. ಒಂದು ಪ್ರಯತ್ನ ಮತ್ತು ಇನ್ನೊಂದು ಕಡೆ ಅದೃಷ್ಟ ಇರಬೇಕು. ಈಗ ಡಾಕ್ಟರ್ ವರುಣ್ ಅವರು 2021ರಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಪಡೆದಿದ್ದಾರೆ. ನಂತರ ಅವತ್ತಿಂದ ನಿರಂತರವಾಗಿ ಈ UPSC ಪರೀಕ್ಷೆಗಳಲ್ಲಿ ಪಾಲ್ಗೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ CTV ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್ಸ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು.